ಓ, ಎಂತ ಕೆಲಸ ಆಗೋಗದೆ. ನೆನ್ನೆ ತಾನೆಯ ನನ್ನ ಸೊಸೆಗೆ ಮೀನು ತಗೊಂಡೋಗ್ಬೇಕು ಅನ್ಕೊಂಡು ಬಂದ ಕಣಣ್ಣ. ನೀರು ಹೋಯ್ತಿಲ್ವಾ? ಥೂ ಮರೆಯತ್ತಾಗೆ ಭಾಳ ಬೇಜಾರಾಗೋಯ್ತು. ನೀನು ತಗೋ, ನೀನು ಕೊಟ್ಬಿಟ್ಟು ಹೋಗಲ್ಲ ಮೀನ. ನಾನು ಉಜ್ಜಿಕೊಟ್ಟೆ ಕಣೋ. ನಾನು ಉಜ್ಜಿಬಿಟ್ಟು ಸರಿಯಾಗಿ ಉಜ್ಜಿ ಹಾಕ್ಬಿಡ್ತಿಲ್ಲ ಅಂದ್ಕೊಂಡು ಉಜ್ಜಿ ತೊಳ್ದು ಪಾಪ ಫೋನ್ ಮಾಡ್ದೆ. ಬಿರು ತಗೊಂಡೋಗಿ ಕೊಟ್ಬಿಟ್ಟು ಬಂದ್ಬಿಡ್ತೀನಿ, ಕೆಲಸ ಅದೇ. ಬಿರ್ನೇ ಆರಾಗಿರ ಆಡಿಸ್ಕೋದ ಫೋನ್ ಮಾಡ್ದೆ ಪಾಪ. ಸೊಸೆ ಕಂಡ್ರೆ ಮಾತ್ರ ಅಷ್ಟೇ ಪ್ರೀತಿಯಾಗಿದ್ರು, ಗಂಡು ಇಡ್ತೀವಿ ಕಣ ಮಾತ್ರ ಸುಮ್ಮನೆ ಹೇಳೋದಲ್ಲ, ಭಾಳ ಪ್ರೀತಿಯಾಗಿದ್ರು. ಅಯ್ಯೋ, ಅದಕ್ಕೆ ನಮ್ಮ ಮನೆ, ನಮ್ಮ ಅಪ್ಪನ ಮನೆ ದೀಪ ಹಾರಿಸ್ಬಿಟ್ಟು ಹೊಂಟೋದ್ರೆ ಅದಕ್ಕೆ. ಅಯ್ಯೋ, ಅದಕ್ಕೆ ಅಯ್ಯೋ ಸೌಮ್ಯ, ನಿಮ್ಗೆ ಹೆರಿಗೆ ಆದಮೇಲೆ ಒಂದು 3 ತಿಂಗಳು ಬಾಣ್ತನ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ನಿಮ್ಮ ಅಣ್ಣ ನನಗೆ ಫೋನ್ ಮಾಡ್ತೇಲ್ಲ, ಮಾತಾಡ್ತೇಲ್ಲ ಅಂತಿದ್ದಾಳೆ. ಅದಕ್ಕೆ ಅತ್ತೆ ಮಾವನ ಬಿಟ್ಬಿಟ್ಟು ಇರೋಕ್ಕಾಯ್ತೇನ, ಭಾಳ ಬೇಜಾರಾಯ್ತದೆ ಅಂತಿದ್ರಲ್ಲ. ಅದಕ್ಕೆ ಇವತ್ತು ಎಲ್ಲನೂ ಪರ್ಮನೆಂಟಾಗಿ ಬಿಟ್ಬಿಟ್ಟು ಹೊಂಟೋದ್ರಲ್ಲ. ಅದಕ್ಕೆ ಅಯ್ಯೋ 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 ಅತ್ತೆ, ನಿಮ್ಮ ಬುಟ್ಟಿ ಇರೋಕ್ಕಾಯ್ಕಿಲ್ಲ ಕಣ್ಣತ್ತೆ ನನಗೆ ಅಂತ ಹೇಳ್ತಿದ್ದಲ್ಲ ಮಗಳೇ. ದಿವಸಕ್ಕೆ 3 ಸತಿ 4 ಸತಿ ಫೋನ್ ಮಾಡ್ತಿದ್ದಲ್ಲವ್ವ. ಇನ್ಮೇಲೆ ಯಾರು ನನಗೆ ಫೋನ ಮಾಡಾರು? ಈ ಮಗಿನ ನನ್ನ ಕೈಗೆ ತುರುಕ್ಬಿಟ್ಟು ಹೋದಲ್ಲ, ಹಸ್ ಮಗಿನ ನಾನು ಹೆಂಗೆ ನೋಡ್ಕೊಳ್ಳನ್ನೇ? ಯಾಕಪ್ಪ ಇಂಥ ಶಿಕ್ಷೆಯ ದೇವರು ಕೊಟ್ಬಿಟ್ಟ? ಕಣ್ಬಿಟ್ಟು ನೋಡಿದ ತಕ್ಷಣವ ಅಮ್ಮನ ನೋಡೋ ಬದಲಿಗೆ ಇವತ್ತು ಇಂಥ ಸ್ಥಿತಿ ಯಾರಿಗೂ ಬೇಡ. ಅಯ್ಯೋ, ಉದ್ದಾದ್ಮೇಲೆ ನಮ್ಮಮ್ಮ ಏನ ಅಂತ ಕೇಳಿದ್ರು, ನಾನು ಏನಂತ ಉತ್ತರ ಕೊಡನೆ ಮಗಿಗೆ? ದೇವ್ರಿಗೆ ನಮ್ಮ ಮೇಲೆ ಕರುಣೆನೇ ಬರ್ನಿಲ್ವಾ? ಅಯ್ಯೋ ಮಾವ ನಾನು ಬಂದ್ಬಿಡ್ತೀನಿ ಈಗ ಮಾವ ಅಂತ ಮೊನ್ನೆ ಫೋನ್ ಮಾಡ್ತಲ್ಲವ. ಬಂದ್ಬಿಡ್ತೀನಿ, ಅವ್ರು ಫೋನ್ ಎತ್ತುತ್ತಿಲ್ಲ, ಅವ್ರು ಕೂಡ ನಾನು ಕೂಡ ಮಾತಾಡ್ತಿಲ್ಲ ಮಾವ. ನಾನು ಬಂದ್ಬಿಡ್ತೀನಿ ಅಂತ ಮೊನ್ನೆ ಮಾತಾಡ್ದಲ್ಲವ. ಅಯ್ಯೋ, ನಾನು ಜಾಸ್ತಿ ದಿವಸ ಇರೋಕ್ಕಿಲ್ಲ ಕಣ್ ಮಾವ. 3 ತಿಂಗಳು ಮಾಡಿಸ್ಕೊಂಡು ಬಾಣ್ತಲ್ವ ಬಂದ್ಬಿಡ್ತೀನಿ ಅಂದಲ್ಲವ. ಯಾಕೆ ಮಗಳೇ? ಅಯ್ಯೋ, ದೇವ್ರಿಗೆ ನಮ್ಮ ಕರುಣೆನೇ ಇಲ್ವಾ? ಅಯ್ಯೋ, ನನ್ನ ಸೊಸೆ ಒಂದು ದಿವಸ ಒಂದು ಮಾತಾಡ್ತಿದ್ರು ನಮ್ಗೆ ಬೇಜಾರಾಯ್ತಿತ್ತಿಲ್ಲ ಕಣವ. ಒಂದು ದಿವಸ ಒಂದು ಮಾತಾಡಲಿಲ್ಲ, ಮಗಳಿಗಿಂತ ಹೆಚ್ಚಾಗಿರ್ಲಿಲ್ಲಪ್ಪೋ. ಅದಕ್ಕೆ ನಾನು ಬೊತ್ತೇನೆ ಇದ್ದಿದ್ದಿಲ್ವಲ್ಲ. ಅದಕ್ಕೆ ನಾನು ನಮ್ಮ ಅತ್ತೆ ನನ್ನ ಕಳಿಸ್ತಿದ್ದಿಲ್ಲ. ಅವಳು ಅಲ್ಲೇ ಬಾಣ್ತನ ಮಾಡಿಸ್ಕೊಳ್ಳಿ, ನಿಮಗೆ ಇಲ್ಲೇ ಬಾಣ್ತನ ಮಾಡ್ತೀನಿ, ಅವಳಿಗೆ ಯಾರಿದ್ದಾರೋ ಅವ್ರ ಅಪ್ಪ ಇದ್ದಾರೋ ಅಂತಿದ್ರಲ್ಲ. ಅದಕ್ಕೆ ಅಯ್ಯೋ ಅಕ್ಕ, ಎಷ್ಟು ಹತ್ರ ತಾನೆ ಏನು ಸುಮ್ಮನಿರಿ, ಈಗ ಹೋಗಿರೋದು ಬಂದದ. ಏನು ಹತ್ರ ತಾನೆ ಏನು ಪ್ರೇರಣ ನೋಡಿ. ಏನೋ ಅವಳು ದಿದ್ದಾನೆ ಬರ ಇಲ್ಲಿ ಗಂಟಿತ್ತು, ಆಯಿತು, ಇನ್ನೇನು ಮಾಡೋಕ್ಕಾಯ್ಕಿಲ್ಲ, ಸುಮ್ಮನಿರಿ ಆಯಿತು. ಅವಳು ಬಡಿ ಅದೇನು ಮುಳ್ಳು ಕಾರ್ಯ ನೋಡಿ ಹತ್ಕೊಂಡು ಕೂತ್ಕೊಂಡ್ರೆ ಆಯ್ಕಿಲ್ಲ. ಏನೋ ಆ ಭಗವಂತ ಅವಳು ಹಣೆ ಬರದಲ್ಲಿ ಇಷ್ಟು ದಿವಸ ಇರಬೇಕು ಅಂತ ಬರೆದಿತ್ತು, ಆಯಿತು, ಹೋಯ್ತು. ಅಯ್ಯೋ ರಂಗಣ್ಣ, ಈ ಮಗಿನ ಸ್ಥಿತಿ ಏನಣ್ಣ? ಈ ಮಗಿನ್ಗೆ ಯಾರಣ್ಣ ದಿಕ್ಕು? ಭಗವಂತನೇ ಕಾವಲು ಕನಕ, ಭಗವಂತನೇ ಕಾವಲು. ಏನು ಮಾಡಂಗಿದ್ದದಕ್ಕ? ಏನೂ ಮಾಡಂಗಿಲ್ಲ. ಏನೋ ಆ ಭಗವಂತನೂ ಭಾಳ ಕಲ್ಮನ್ಸು ಮಾಡ್ಕೊಬಿಟ್ಟವನೆ. ಎಲ್ಲ ಹೋಗೋದೇ ಒಂದಲ್ಲ ಒಂದು ದಿವಸ, ಏನೂ ಮಾಡೋಕ್ಕಾಗಿಲ್ಲ. ಇಂಥದ್ದೊಂದು ಪರಿಸ್ಥಿತಿಲಿ ಈ ಥರ ಆಗಬಾರ್ದಾಗಿತ್ತು, ಆಗ್ಬಿಟ್ಟದೆ. ಏನು ಮಾಡೋದು? ಏನಕ್ಕ ಮಾಡೋದು? ಏನು ಮಾಡೋಕ್ಕಾಗಿಲ್ಲ, ಸುಮ್ಮನಿರಿ. ಇವೇ ಭಾಳ ಚೆನ್ನಾಗಿ ನೋಡ್ಕೊಂಡ್ರಿ ಪಾಪ. ನೆನ್ನೆ ದಿವಸ ಅಣ್ಣ ನಾನೇ ನಮ್ಮ ಒಟ್ಟಿಗೆ ಅಂತ ಮೀನು ತಗೊಂಡಿದ್ದೆ, ನಾನು ಸೊಸೆಗೆ ತಗೊಂಡೋಗ್ಬೇಕಣ್ಣ ಅನ್ನಲ್ಲ. ಇವತ್ತೊಂದು ಕಾಲದಲ್ಲಿ ಹತ್ತಿರ್ಕೊಂಡ್ರಕ್ಕೆ ಸೊಸ್ಕೊಂಡ್ರೆ ಹತ್ಕಾಯ್ಕೆ ಇಂಥ ಪರಿಸ್ಥಿತಿಲಿ ಸೊಸೆ ಮೇಲೆ ಇಂಥ ಪ್ರೀತಿ ಮಡಗೋರಲ್ಲ ಅಂದ್ಬಿಟ್ಟು ನಾನು ತಗೊಂಡಿರೋ ಮೀನೇ ಕೊಟ್ಟು ಕಳಿಸ್ದೆ. ಅಯ್ಯೋ, ಏನೋ ಬಸ್ರಿ ಹೆಂಗ್ಸು ಊಟ ಮಾಡಲಿ ಅಂತವ. ಆ ಸಾರ ಉಣ್ಣೋ ಹೊತ್ತಿಗೆ ಹಿಂಗಾಯ್ತದೆ ಅಂತ ಯಾರು ಕಂಡಿದ್ರು ಬಿಡಿ, ಆಯಿತು. ಅಯ್ಯೋ, ನನ್ನ ಸೊಸೆಗೆ ದಪ್ಪ ಮೀನು ಇಷ್ಟ ಕಣಮಿ, ತಗೊಬರ್ತೀನಿ ಅಂದ್ಕೊಂಡು ಬಂದರು ಕಣಣ್ಣು. ಸೊಸೆ ಓತಾವಿಂದನೂ ಫೋನ್ ಮಾಡಿದ, ಅವಳಿಗೆ ಫೋನ್ ಮಾಡಿದ ಅಂತವ ಕೇಳ್ತಾನೆ ಇದ್ರು.
ಅಷ್ಟು ಆಸೆ ಮಾಡೋರು ಕಣಣ್ಣು. ಇವತ್ತು ಯಾರ ಆಸೆಗೂ ಸಿಗ್ದಂಗೆ ಹೊಂಟೋದ್ಲಲ್ಲ ಅಣ್ಣ. ಅಕ್ಕ ಆಯಿತು, ಸುಮ್ಕಿರಕ್ಕ, ಸುಮ್ಮನಿರಿ, ಅಳ್ಬೇಡಿ. ಏನು ಮಾಡೋಕ್ಕದ್ದಕ್ಕ, ಏನು ಮಾಡೋಕ್ಕದ್ದು, ಎಲ್ಲ ಭಗವಂತನ ಇಚ್ಛೆ. ಏನು ಅವ್ನು ಕರೆದಾಗ ನಾವು ಹೋಗ್ಬೇಕು ಕಣಕ್ಕೆ ಅಷ್ಟೇ. ಅವ್ನು ಕರೆದಾಗ ನಾವು ಇನ್ನೇನು ಮಾಡೋಕ್ಕಾಯ್ಕಿಲ್ಲ, ಮುಳ್ಳುದಾರಿ ನೋಡಬೇಕು ಹೊರ್ತು ಇನ್ನೇನು ಮಾಡೋಕ್ಕಾಯ್ಕಿಲ್ಲ. ಆಯಿತು ಅಕ್ಕ. ಅಯ್ಯೋ, ಹುಟ್ಟದ ಮನ್ಸ ಒಂದಲ್ಲ ಒಂದು ಸಾಯಬೇಕು. ಈ ಸಾಯೋ ವಯಸ್ಸು ಅಲ್ಲ, ಏನು ಮಾಡೋಕ್ಕಾಯ್ಕಿಲ್ಲ, ಏನು ಮಾಡೋಕ್ಕಾಯ್ಕಿಲ್ಲ. ಭಗವಂತನೇ ಕಾವಲು, ಸುಮ್ಮನಿರಿ, ಮುಳ್ಳುಕಾರೆ ನೋಡಿ. ಅಯ್ಯೋ ಅದಕ್ಕೆ ನಾನು ಇಲ್ಲಿದ್ದರೆ ನಮ್ಮ ಅದಕ್ಕೆ ಹಳೆ ಮನೇಲಿ ಇರ್ತಾರಲ್ಲ ಅಂದ್ಬಿಟ್ಟು ನಾನು ಅಲ್ಲಿಂದನೇ ಬೇಕಾದ್ರೆ ದೇವಸ್ಥಾನಕ್ಕೆ ಬರ್ತೀನಿ, ಅದಕ್ಕೆ ಬಂದು ಮನೇಲಿ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಅನ್ನೋದಕ್ಕೆ ನೀವು ನೆಮ್ಮದಿ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಅನ್ನೋದಕ್ಕೆ ಹಿರಿಯೋರಕ್ಕೆ ನೀವು ಚೆನ್ನಾಗಿದ್ದೀರಿ ಸಾಕಾಗೋದಲ್ಲ ಅದಕ್ಕೆ ನನಗೆ. ಅಯ್ಯೋ ಸೌಮ್ಯ, ಹೋಗು, ನನ್ನ ಮುಚ್ಕೊಂಡಂಗೆ ಆಯ್ತದೆ. ನೀನು ಬಾಣ್ತಿ, ನೀನು ಅಳ್ತಾ ಕೂತ್ಕೊಂಡ್ರೆ ಅದದ. ಹೋಗು ಹೋಗು, ಒಳಕ್ಕೆ ನೀನು ಹೋಗು ಮಗ. ಕಳಿಸ್ರಕ್ಕ, ಕಳಿಸಿ ಸೌಮ್ಯನ. ನನ್ನ ಮುಚ್ಕೊಂಡಂಗೆ ಆಯ್ತದೆ, ತಮಾಸೆ ಆಗ್ತಾ ಇದ್ದೀರಾ? ಹೊತ್ಕೊಂಡು ಕೂತವಳೆ, ಕಳಿಸಿ ಒಳಗೆ ಕಳಿಸಿ. ಪಪ್ಪ ಹೊತ್ಕೊಂಡು ಕೂತ್ಕೊಂಡ್ರೆ ಅದ್ರ ಆರೋಗ್ಯದ ಗತಿ ಏನು? ಕಳಿಸಿ ಒಳಿಕೆ. ಅದೇನು ಮುಳ್ಳುಕಾರೆ ನೋಡಿ. ಪಾಪ ಹೊಸ ಚೆನ್ನಾಗಿ ನೋಡ್ಕೊತಿಲ್ಲ ಕನಕ. ಗಂಡನ ಮಾತು ಕಟ್ಕೊಂಡು ಬೇರೆ ಹೊಂಟೋದಿತ್ತಿಲ್ಲ ಅವಳು. ಆ ಮುರುವ ಅವನು ಯಾತಕ್ಕೂ ಬಂದವನಲ್ಲ ಅಲ್ಲಿ ಒಬ್ಬ. ಅವೇನು ಸಹಾಯಕ ಅವನಿಗೆ ಕರ್ನಕ ಸುಮ್ಕಿರು. ಅಲ್ಲ ಕನಕ, ನೀನು ಹೇಳ್ತೀಯಲ್ಲ ಅವೇನು ಅವತ್ತಿಂದ ನೀವು ಹೊಸಿಯಲ್ಲ ಅಂತ ಕನಕ ಹೋಗಬೇಡ ನೀನು ಅಂದ್ಕೊಂಡು. ಪಾಪ ಇವು ಅಕ್ಕ ಸೋಮೇನ ಬಸ್ರಿಗೆ ಕರ್ಕ ಬರಬೇಕು ಅಂತವ ಅಷ್ಟು ಬಟ್ಟಾಡ್ದು ಕೊನೆಗೂ ಅಲ್ಲೇ ಎತ್ಕೊಂಡು ಅವಳು. ಅದಕ್ಕೆ ನಾನು ಒಂದು ಬಕ್ಲ ತಿರುಗ್ಬಿಡ್ದು ಅಂದ್ಬಿಟ್ಟು ಪಾಪ ಅವ್ರು ಅಷ್ಟು ಮಾಡಿದ್ರು. ನನ್ನ ಮಗ ಹೋಯ್ತಾ ಬರ್ತಾ ಇದ್ದಿದ್ರೆ ಎಲ್ಲ ಸರಿಯಾಗಿರೋದು. ಬಿ ಪಿ ಏರ್ಕೊಬಿಟ್ಟಿತ್ತಂತೆ ಕನಕ. ಅಯ್ಯೋ ಪಾಪ ಕನಕ, ಅವನು ಏನಂಗೆ ಬುದ್ಧಿ ಕಲ್ತಿದ್ದಾನು ಅವನು ಜಾನಕಕ್ಕನ ಮಗ. ಅಂತಿತ್ತು ಒಳ್ಳೆ ತಂದೆ ತಾಯಿಗೆ ಇಂಥ ಮಕ್ಳು ಹುಟ್ಟಿದ್ರೆ ಕಂಡವ್ರ ಮಕ್ಳು ತಂದ್ಬಿಟ್ಟು ಅಯ್ಯೋ ಅಪ್ಪ ಅನ್ನಿಸ್ತಾರಲ್ಲ, ಒಳ್ಳೇದಾದ ಕೈಕ್ಕೆ, ಒಳ್ಳೇದಾಗ್ತದೆ ಇವಕ್ಕೆ, ಬಾಯಲ್ಲಿ ಇಟ್ಟಾಕ ಇವಕ್ಕೆ. ಅಯ್ಯೋ ಒಟ್ಟು ಹೊರದೆ ಬೆಂಕಿ ಹಚ್ಚಕನವ ನಿಜವಾಗ್ಲೂ. ಇವೆಲ್ಲ ನೋಡೋಕ್ಕಾಗಿಲ್ಲ. ಹಾಲ ಕನಕ ಮಗಿನ ಪರಿಸ್ಥಿತಿ ಏನಕ್ಕ. ಹಸ್ ಮಗ ಕಣ್ಣು ಬಿಡೋಕ್ಕಿಂತ ಮುಂಚೆಗೆ ತಾಯಿ ಇದಾಗೋದಲ್ಲ, ತಾಯಿ ತಿನ್ಕತ್ತಲ್ಲ, ಹೊಟ್ಟೆ ಉರಿತದೆ ಮಗಿ ನೋಡಿದ್ರೆ ಕನಕ. ಅಯ್ಯೋ ಈ 7 ತಿಂಗಳಂತೆ ಕನಕ. ಹೆಂಗದೆ ನೋಡಲ್ಲಿ ಮಗ, ಹೆಂಗದೆ ಅಂತ ಇಷ್ಟು ಅಪ್ಪಕ್ಕದೆ. ಅಯ್ಯೋ ಕೇಳಿಗಲ್ಗೆ ನಾಯಿ ಮೊಟ್ಟೆ ಇತ್ತು ನನಗೆ ಕಸೋಕ್ಕಿರ ಉಡ್ತಾನೆ ತಾಯಿ ತಿನ್ಕತ್ತು. ಅಲ್ಲ 7 ತಿಂಗಳಿಗೆ 9 ತಿಂಗಳು ಮಗಿನ ಕಾಣ್ತದಲ್ಲಕ್ಕ. ಏನೋ ಅಮ್ಮನಂಗೆ ಕೆಂಕೆ ಹೆಂಗದೆ ನೋಡಲ್ಲಿ ಮಗ. ಅಯ್ಯೋ ಕೇಳಿಗೆ ಅಲ್ಲದೆ ಕನಕ, ಮಾತ್ರ ಕೇಳಿಗೆ ಹಂಗೆ ಹುಟ್ಟದೆ. ಪಾಪ ಮಗಿನ ಪರಿಸ್ಥಿತಿ ಮುಂದಕ್ಕೆ ಭಾಳ ಕಷ್ಟ ಅದೇ ಕನಕ. ಆ ಮಗಿನ ಹೆಂಗೆ ಸಾಕೋದು ಯಪ್ಪ. ಯಾವ ಎತ್ತರ್ಗೂ ಬೇಡ, ಯಾವ ತಂದವ್ರಿಗೂ ಬೇಡ ಕಣವ. ನೋಡು ಹೆಂಗಿರ್ತ ಕುಂತಿದ್ದಾನು ತಲ್ಸದಲ್ಲಿ ಕೂತ್ಕೊಂಡು ನಾಚಿಗಿಲ್ದಾನೆ. ಈ ನನ್ನ ಮಗ ಅವನು ಕಣ್ಸು ಕುಲ್ವಕ್ಕ, ಅವನು ಕಟ್ಕೊಂಡಿರೋ ಇರ್ತೀಯ ಹೋಗಿ ನೋಡಬೇಕು ಅನ್ನೋದು ಗ್ಯಾನ್ ಬೇಡವ. ನಾನು ಇರ್ತಿ ಬಸ್ರಿ ಅಂತವ ಈಗಿರ್ತ ಕುಂತವನಲ್ಲ, ಎದ್ದು ಬಂದಳ ಇದ್ದಾಗ ಅಚ್ಚುಕಟ್ಟಾಗಿ ನೋಡ್ಕೊಳ್ದಾನೆ. ಈಗ ಇರ್ಸ್ಕೊಂಡು ಕೂತ್ಕೊಂಡ್ರೆ ಯಾತು ಪ್ರಯೋಜನ ಮುಡವು. ಇರ್ತಾನೆ ಈಗ ಜನ್ಮೆಚ್ಚವ. ಜನಗಳು ನೋಡ್ಬಿಟ್ಟು ಸಮಾಧಾನ ಮಾಡಲಿ ಅಂತ ಯಾರು ಸಮಾಧಾನ ಮಾಡ್ತಿದಾರ ಅವನ್ನ? ಯಾರು ಸಮಾಧಾನ ಮಾಡ್ತಿದಾರೆ ಹೇಳು? ಲೋಪ ನನ್ನ ಮಗ ಆತು. ಯೋಗ್ಯತೆ ಬೇಕು ಕಣ್, ಸುಮ್ಕಿರು. ಯೋಗ್ಯತೆ ಬೇಕು, ಯೋಗ್ಯತೆಗೆ ಇಷ್ಟು ಬೆಂಕಿ ಪಾಪ ಮಗಿ ನೋಡಿದ್ರೆ ಹೊಟ್ಟೆ ಉರಿದು ಬೆಂಕಿ ಆಯ್ತದೆ ನಿಜವಾಗ್ಲೂ ಕನಕ. ಭಾಳ ಹೊಟ್ಟೆ ಉರಿತದೆ ಮಾತ್ರವ. ಹೇಳಿ ಈಗ ಅಕ್ಕ, ಮುಂದಕ್ಕೆ ಆರೆ ಮಾಡಕ್ಕೆ ಬಿಟ್ಟಿರೋ ನೀವು ಹಿಂಗೆ ಕುತ್ಕೊಂಡಿರೋ ಹೇಳ್ರಕ್ಕ. ಇದರಲ್ಲಿ ಮ್ಯಾಕೆ ಹೇಳ್ಸಿ ಅಣ್ಣ. ಎತ್ಕೊಳ್ಳಿ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.